ಬಟ್ಟೆಗಳ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದೆ ಆದರೆ ಎಷ್ಟು ಬಟ್ಟೆ ಬೇಕಾದರೂ ನಾವು ಕಬೋರ್ಡಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಫೋಲ್ಡಿಂಗ್ ಮಾಡುವಂಥ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಫಸ್ಟ್ನೇ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲು ಸ್ವೆಟರ್ನ ಈ ಥರ ಉಲ್ಟಾ ಹಾಕ್ಕೋಬೇಕು. ಈ ಥರ ಉಲ್ಟಾ ಹಾಕ್ಕೊಂಡು ಆ ಕಡೆಯಿಂದ ಅರ್ಧ ಭಾಗಕ್ಕೆ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಸೈಡು ಸಹ ಅದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಬೇಕು. ಎರಡು ಸೈಡು ಅರ್ಧಕ್ಕೆ ಈ ಥರ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಭಾಗದಿಂದ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮೇಲೆ ಉಳಿದಿರೋ ಭಾಗನ ಈ ಥರ ಮೇಲೆ ಪಾಕೆಟ್ ಟೈಪ್ ಬಂದಿರುತ್ತೆ ಅದರೊಳಗಡೆ ಈ ಥರ ಸೇರಿಸ್ಕೋಬೇಕು. ಮೇಲೆ ಭಾಗ ಲೇಯರ್ನ ತೊಗೊಂಡು ಈ ಥರ ಒಳಗಡೆ ಸೇರಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ಸೇರಿಸ್ಕೊಂಡು ನೋಡಿ, ತುಂಬ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು. ಎಷ್ಟೇ ಕೆಳಗಡೆ ಹಾಕಿದ್ರೂ ಅದು ಫೋಲ್ಡಿಂಗು ಬಿಚ್ಕೋಗೋದಿಲ್ಲ. ಈ ಥರ ಫೋಲ್ಡ್ ಮಾಡಿಕೊಂಡು ಈಸಿಯಾಗಿ ನಾವು ಬಟ್ಟೆಗಳ್ನ ಮಡಚಿಟ್ಕೋಬೋದು. ಈಗ ಟೀ ಶರ್ಟ್ನ ತೋರಿಸ್ತಾ ಇದ್ದೀನಿ. ಈ ಫುಲ್ ಸ್ಲೀವ್ಸ್ ಟೀ ಶರ್ಟ್ನ ನಾನು ಫೋಲ್ಡಿಂಗ್ ಮಾಡಿ ಸೇಮ್ ಅದೇ ರೀತಿಯಲ್ಲಿ ಡಬಲ್ ಫೋಲ್ಡ್ ಆ ಕಡೆ ಅರ್ಧ ಈ ಕಡೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮೇಲೆ ಭಾಗಕ್ಕೆ ಈ ಥರ ಫೋಲ್ಡಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಫೋಲ್ಡ್ ಮಾಡಿದ್ದೆ ಆದರೆ ತುಂಬಾ ಸ್ಪೇಸ್ ಉಳಿಯುತ್ತೆ ಕಬೋರ್ಡಲ್ಲಿ. ಈಗ ಒಂದು ಸ್ವೆಟರ್ನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಪುಲೋವರು. ಫಸ್ಟು ಜಿಪ್ಪನ್ನ ಹಾಕ್ಕೊಬಿಡಬೇಕು. ಹಾಕ್ಕೊಂಡು ಅರ್ಧ ಭಾಗಕ್ಕೆ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ಕೈಗಳಿಂದ ಈ ಥರ ಅಂದರೆ ಸಾಕು, ಫ್ರೀ ಆಗುತ್ತೆ ನೀಟಾಗಿ. ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೋಡಿ, ಆ ಕಡೆಯಿಂದ ಸ್ಲೀವ್ನ ಈ ಥರ ಫೋಲ್ಡ್ ಮಾಡಿರೋವಂಥ ಭಾಗಕ್ಕೆ ಒಳಗಡೆ ಭಾಗಕ್ಕೆ ಸೇರಿಸ್ಕೋಬೇಕು ನೋಡಿ. ಎಡಗಡೆ ಇರುವಂಥ ಸ್ಲೀವ್ನು ಇದೇ ರೀತಿಯಲ್ಲಿ ಮತ್ತು ಬಲಗಡೆ ಇರುವಂಥ ಸ್ಲೀವ್ನು ಇದೇ ರೀತಿಯಲ್ಲಿ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡಿರೋವಂಥ ಸ್ಪೇಸ್ಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮೇಲೆ ಕ್ಯಾಪ್ ಇರುತ್ತಲ್ಲ ಅದನ್ನ ಈ ಥರ ರೌಂಡಾಗಿ ಫೋಲ್ಡ್ ಮಾಡಿಕೊಂಡು ಸುತ್ಕೊತಾ ಬರಬೇಕು. ಸುತ್ತಕೊಂಡು ಫೋಲ್ಡ್ ಮಾಡಿರೋವಂಥ ಜಾಗಕ್ಕೆ ಈ ಥರ ಎಲ್ಲ ಫೋಲ್ಡಿಂಗ್ನ ಒಳಗಡೆ ಹಾಕ್ಕೊಬಿಡಬೇಕು ನೋಡಿ. ಎಷ್ಟು ನೀಟಾಗಿ ಫೋಲ್ಡಿಂಗ್ ಆಗಿದೆ. ಈ ಟ್ರಿಕ್ಸ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇನ್ನೂ ಒಂದು ಟ್ರಿಕ್ಸ್ನ ತೋರಿಸ್ಕೊಡ್ತೀನಿ ನೋಡಿ. ಇದೇ ರೀತಿಯಾಗಿ ಅರ್ಧಕ್ಕೆ ಉಲ್ಟಾ ಮಾಡಿಕೊಂಡು ಅರ್ಧಕ್ಕೆ ಆ ಕಡೆ ಅರ್ಧಕ್ಕೆ ಈ ಕಡೆ ಅರ್ಧ ಭಾಗನ ಫೋಲ್ಡ್ ಮಾಡಿಕೊಂಡು ಕೆಳಗಡೆಯಿಂದ ಅರ್ಧಕ್ಕೆ ಈ ಥರ ಮಡ್ಚ್ಕೊತಾ ಇದ್ದೀನಿ. ಮತ್ತು ಮೇಲೆ ಭಾಗನ ಈ ಥರ ಸುತ್ಕೊಂಡ್ಬಂದು ಮೇಲೆ ಈ ಥರ ಪಾಕೆಟ್ ಒಳಗಡೆ ಈ ಥರ ಸುತ್ತಿ ಇಟ್ಕೊಂಡ್ಬಿಡಬೇಕು. ಇಟ್ಕೊಂಡು ಫ್ರೀ ಮಾಡ್ಕೋಬೇಕು. ಒಳಗಡೆ ಕೈ ಇಟ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫೋಲ್ಡಿಂಗ್ ಆಗಿದೆ ಅಂತ. ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್. ಈಗ ನೈಟ್ ಪ್ಯಾಂಟ್ನ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಮೇಲೆಯಿಂದ ಅರ್ಧ ಭಾಗಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡು ಫೋಲ್ಡಿಂಗ್ನ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಮೇಲೆ ಭಾಗನ ಸ್ವಲ್ಪ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ಒಳಗಡೆನ ಕೆಳಗಡೆ ಭಾಗನ ಸೇರಿಸ್ಕೋಬೇಕು ನೋಡಿ. ಎಷ್ಟೇ ಕೆಳಗಡೆಗೆ ಮೇಲೆಯಿಂದ ಎತ್ತಾಕಿದ್ರೂ ಫೋಲ್ಡಿಂಗು ಓಪನ್ ಆಗೋದಿಲ್ಲ. ಈಗ ಸ್ಯಾರಿ, ಕಾಟನ್ ಸಿಲ್ಕ್ ಸ್ಯಾರಿ ಇದು. ಇದನ್ನು ಫೋಲ್ಡಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆಯಿಂದ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಆ ಕಡೆಯಿಂದನೂ ಒಂದು ಅರ್ಧಕ್ಕೆ ಅರ್ಧ ಎರಡು ಡಿವೈಡ್ ಆಗೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಆ ಕಡೆ ಇರುವಂಥ ಬಲಗಡೆ ಇರುವಂಥ ಭಾಗನ ಎಡಗಡೆ ಇರುವಂಥ ಮೇಲೆ ಲೇಯರ್ ಒಳಗಡೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಕೈ ಒಳಗಡೆ ಹಾಕಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದ್ರ ಬ್ಲೌಸು ಅಷ್ಟೇ ಫ್ರೆಂಡ್ಸ್. ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಯಾವುದೇ ರೀತಿ ಐರನ್ನು ಹೋಗೋದಿಲ್ಲ. ಈ ಥರ ಫೋಲ್ಡ್ ಮಾಡಿರೋದ್ರಿಂದ ಬ್ಲೌಸು ಒಂದೇ ಕಡೆ ಸಿಗುತ್ತೆ. ಪೆಟಿಕೋಟ್ ಬೇಕಾದ್ರೂ ಸ್ಯಾರಿ ಪೆಟಿಕೋಟು ಇದರಲ್ಲೇ ನಾವು ಇಟ್ಕೋಬೋದು ನೋಡಿ. ಮೇಲ್ಭಾಗದಲ್ಲಿ ಈ ಥರ ಇಟ್ಕೊಂಡ್ಬಿಟ್ರೆ ಅಂತೂ ಸ್ಯಾರಿ ಪೆಟಿಕೋಟು ಬ್ಲೌಸ್ ಒಂದೇ ಕಡೆ ಇರುತ್ತೆ. ನಾವು ಎಲ್ಲನೂ ಹೋಗಬೇಕು ಅಂದರೆ ಪೂಜೆಗಳಿಗೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂದರೆ ಒಂದೇ ಸಾರಿ ಕೈಗೆ ಸಿಕ್ಕುತ್ತೆ ಫ್ರೆಂಡ್ಸ್. ಅದೇ ರೀತಿ ಸಾಕ್ಸ್ನೂ ಅಷ್ಟೇ ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಒಂದರಲ್ಲಿ ಒಂದು ಇಟ್ಕೊಂಡು ಸ್ವಲ್ಪ ಅರ್ಧ ಇಂಚಷ್ಟು ಜಾಗ ಬಿಟ್ಟು ಈ ಥರ ರೋಲ್ ಮಾಡ್ಕೊಂಬಂದು ಮೇಲೆ ಭಾಗನ ಟರ್ನ್ ಮಾಡ್ಕೊಳೋದಷ್ಟೇ. ಈ ಥರ ಟರ್ನ್ ಮಾಡ್ಕೊಂಡಿಡೋದ್ರಿಂದ ಎಷ್ಟು ಬಟ್ಟೆ ಬೇಕಾದ್ರೂ ನಾವು ಇಟ್ಕೋಬೋದು. ಅದೇ ರೀತಿ ರೇಷ್ಮೆ ಸೀರೆಗಳ್ನೂ ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು ನೋಡಿ. ಫಸ್ಟು ಫೋಲ್ಡಿಂಗ್ ಸ್ಯಾರಿ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ ಓಪನ್ ಮಾಡಿಕೊಂಡು ಮೇಲೆ ಕೆಳಗಡೆ ಭಾಗದಿಂದ ಬ್ಲೌಸ್ನ ಹಾಕ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಮೇಲೆ ಭಾಗ ಸ್ವಲ್ಪ ಸ್ಯಾರಿನ ಬಿಟ್ಕೋಬೇಕಾಗುತ್ತೆ. ಮೇಲೆ ಒಂದು ಉಕ್ಸು ಕೆಳಗಡೆ ಒಂದು ಉಕ್ಸನ್ನ ಬ್ಲೌಸ್ ಉಕ್ಸ್ ಹಾಕ್ಕೊಬಿಡಬೇಕು. ಐರನ್ ಯಾವುದೇ ರೀತಿ ಇದು ಐರನ್ ಮಾಡಿಲ್ಲ. ಐರನ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೆ ಆದರೆ ಐರನ್ ನಾವು ಹೆಂಗೆ ಮಾಡಿರ್ತೀವೋ ಹಂಗೆ ಇರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಐರನ್ನು ಹೋಗೋದಿಲ್ಲ ನೋಡಿ. ಆ ಕಡೆ ಸ್ವಲ್ಪ ಭಾಗನ ಎಕ್ಸ್ಟ್ರಾ ಇರೋವಂಥ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಸ್ಯಾರಿ ಬಿಟ್ಟಿರ್ತೀವಲ್ಲ ಆ ಸ್ಯಾರಿ ಫೋಲ್ಡ್ನ ಈ ಥರ ಮೇಲಕ್ಕೆ ಬ್ಲೌಸ್ ಎಷ್ಟಿರುತ್ತೋ ಅಲ್ಲಿವರೆಗೂ ನಾವು ಫೋಲ್ಡ್ ಮಾಡ್ಕೋಬೇಕು.
ಮತ್ತು ಈ ಕೆಳಗಡೆ ಬಿಟ್ಟಿರೋ ಭಾಗನ ಸ್ಯಾರಿನ ಉಲ್ಟಾ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಮೇಲೆ ಬ್ಲೌಸ್ ಪಾರ್ಟು ಮೇಲೆ ಬಂದಿದೆ ನೋಡಿ, ನೋಡೋಕ್ಕೆ ಎಷ್ಟು ಸೂಪರಾಗಿದೆ ನೋಡ್ತಾ ಇರ್ಬೋದು ನೀವು. ಇವಾಗ ಮೇಲೆ ಭಾಗ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಬ್ಲೌಸ್ ಒಳಗಡೆ ಈ ಥರ ಸೇರಿಸ್ಕೋಬೇಕು ನೋಡಿ. ಈ ಥರ ಸೇರಿಸ್ಕೊಂಡ್ಬಿಟ್ರೆ ಸಾಕು, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಸೀರೆ ಬೇಕಾದರೂ ನಾವು ಈ ರೀತಿಯಾಗಿ ರೇಷ್ಮೆ ಸೀರೆಗಳ್ನ ಫೋಲ್ಡ್ ಮಾಡಿ ಇಟ್ಕೋಬೋದು. ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈಗ ನೆಕ್ಸ್ಟು ನೋಡಿ, ಚಿಕ್ಕ ಮಕ್ಕಳದು ಜರ್ಕಿನ್. ಇವಾಗ ಮಳೆಗಾಲ ಅಂತೂ ಬಂತಲ್ವ, ಜರ್ಕಿನ್ಗಳ್ನ ತುಂಬ ಯೂಸ್ ಮಾಡ್ತಾ ಇರ್ತೀವಿ. ಈ ಜರ್ಕಿನ್ಗಳ್ನ ಫೋಲ್ಡ್ ಮಾಡಿ ಎತ್ತಿಕ್ಬೇಕು ಅಂತಂದರೆ ನೋಡಿ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸ್ಲೀವ್ನ ಈ ಥರ ಒಳಗಡೆಗೆ ಸೇರಿಸ್ಕೋಬೇಕು. ಆ ಫೋಲ್ಡಿಂಗ್ ಒಳಗಡೆ ರೈಟ್ ಸೈಡ್ದು ಅಷ್ಟೇ ಸೇಮ್ ಮೆಥಡಲ್ಲೇ ಫೋಲ್ಡ್ ಮಾಡಿಕೊಂಡು ಕ್ಯಾಪ್ನ ಈ ಥರ ಸುತ್ಕೊತಾ ಬರಬೇಕು. ಸುತ್ಕೊಂಡ್ಬಂದು ಫೋಲ್ಡಿಂಗ್ ಒಳಗಡೆ ಇದನ್ನು ಸೇರಿಸ್ಕೊಬಿಡಬೇಕು ನೋಡಿ. ಈ ಥರ ಸೇರಿಸ್ಕೊಂಡು ನಾವು ಎತ್ತಿಕ್ಬೇಕು ಅಂದಾಗ ಸ್ವಲ್ಪ ಟ್ಯಾಲ್ಕಮ್ ಪೌಡರ್ನ ಹಾಕ್ಬಿಟ್ಟು ಎತ್ತಿಕ್ಬಿಡಬೇಕು. ಎತ್ತಿಕ್ಕಿ ನಾವು ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಈ ಥರ ಪೌಡ್ರ್ ಹಾಕ್ಬಿಟ್ಟು ಎತ್ತಿಕ್ಕೋದ್ರಿಂದ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಈ ಥರ ಫೋಲ್ಡ್ ಮಾಡಿ ಎತ್ತಿಕ್ಕಿ ನಾವು ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು. ಈಗ ಡ್ರೆಸ್ ಫೋಲ್ಡಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಡ್ರೆಸ್ ಏನು ಮಾಡ್ತೀವಿ, ಸುಮ್ಮನೆ ಹೋಗಿದ್ಮೇಲೆ ನೀಟಾಗಿ ಅದು ಒಂದ್ರ ಮೇಲೆ ಒಂದು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಈ ಥರ ಮಾಡೋ ಬದಲು ನೋಡಿ, ಫಸ್ಟು ಪ್ಯಾಂಟ್ನ ಈ ಥರ ಮೇಲೆ ಒಂದು ಭಾಗ ಕೆಳಗಡೆ ಒಂದು ಭಾಗಕ್ಕೆ ಮಾಮೂಲಿ ಹೆಂಗೆ ಫೋಲ್ಡ್ ಮಾಡ್ತೀವೋ ಆ ರೀತಿಯಾಗಿ ಪ್ಯಾಂಟ್ನ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಬಿಡಿ. ಟಾಪ್ನೂ ಅಷ್ಟೇ ನಾವು ತೊಗೊಂಡಾಗ ಯಾವ ರೀತಿ ಫೋಲ್ಡ್ ಮಾಡಿ ಕೊಟ್ಟಿರ್ತಾರಲ್ಲ ಆ ರೀತಿಯಾಗಿ ಈ ಸೈಡ್ ಅರ್ಧಕ್ಕೆ ಆ ಸೈಡ್ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಲೀವ್ನ ಈ ಥರ ಮೇಲೆ ಹಾಕ್ಕೋಬೇಕು. ಕೆಳಗಡೆ ಭಾಗದಿಂದ ಒಂದು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಮಾಡಿಕೊಂಡು ಪ್ಯಾಂಟ್ನ ಅದರೊಳಗಡೆ ಮೇಲೆ ಭಾಗಕ್ಕೆ ಇಟ್ಬಿಟ್ಟು ಈ ಕೆಳಗಡೆ ನಾವು ಒಂದು ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಈ ಕಡೆ ಬಿಟ್ಟಿರೋವಂಥ ಫೋಲ್ಡಿಂಗ್ನ ಈ ಥರ ಟರ್ನ್ ಮಾಡಿ ಹಾಕ್ಕೋಬೇಕು ನೋಡಿ. ಇವಾಗ ಅದು ರೆಡಿ ಆಗಿದೆ. ಇವಾಗ ವೇಲ್ನ ಫೋಲ್ಡಿಂಗ್ ಭಾಗ ನಮ್ಮ ಕಡೆ ಇರಬೇಕು, ಓಪನ್ ಭಾಗ ಆ ಕಡೆ ಇರೋ ರೀತಿಯಲ್ಲಿ 2 ಡಬಲ್ ಫೋಲ್ಡ್ ಹಾಕ್ಕೋಬೇಕು ನೋಡಿ. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಫಸ್ಟ್ ಒಂದು ಫೋಲ್ಡ್ ಹಾಕ್ಕೊಂಡು ಉಲ್ಟಾ ಮಾಡಿಕೊಂಡು ಅರ್ಧ ಭಾಗಕ್ಕೆ ಫಸ್ಟ್ ಅರ್ಧ ಭಾಗ ಈ ಕಡೆ ಹಾಕ್ಕೊಂಡು ಇನ್ನು ಉಳಿದಿದ್ದ ಭಾಗನ ಈ ಕಡೆ ಫುಲ್ಲು ಫೋಲ್ಡ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ನೋಡ್ಕೊಳ್ಳಿ. ಈಗ ಟಾಪ್ನ ಪ್ಯಾಂಟನ್ನ ಅದ್ರ ಮೇಲೆ ಇಟ್ಕೊಂಡು ಕೆಳಗಡೆ ಭಾಗದಿಂದ ಈ ಥರ ಸುತ್ಕೊಂಡು ಬರಬೇಕು. ಈ ಥರ ಸುತ್ಕೊಂಡ್ಬರ್ತಾಯಿದ್ರೆ ಏನಾಗುತ್ತೆ, ನಮಗೆ ಒಂಥರ ಪಾಕೆಟ್ ರೀತಿಯಲ್ಲಿ ಒಂದು ಲೇಯರ್ ಸಿಕ್ಕುತ್ತೆ. ಆ ಲೇಯರ್ನ ಈ ಥರ ಟರ್ನ್ ಮಾಡ್ಕೊಳೋದಷ್ಟೇ ಫ್ರೆಂಡ್ಸ್. ಈ ಥರ ಟರ್ನ್ ಮಾಡಿಕೊಂಡು ನೀಟಾಗಿ ಕೈ ಇಟ್ಬಿಟ್ಟು ಒಳಗಡೆಗೆ ಈ ಥರ ಕ್ಲೀನಾಗಿ ಅರಳಿಸ್ಕೋಬೇಕು ಡ್ರೆಸ್ನ. ಈ ಥರ ಮಾಡ್ಕೊಳೋದ್ರಿಂದ ಐರನ್ ಯಾವುದೇ ರೀತಿ ಹೋಗಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನನಗೂ ಒಳ್ಳೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.